ಪ್ರಮುಖ ವಿಷಯಕ್ಕೆ ಸಂಬಂಧಪಟ್ಟು ನಡೆಯತಕ್ಕಂತ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಸಿಐಟಿಯುನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಬಾಲಕೃಷ್ಣ ಶೆಟ್ಟಿ ಅವರೇ, ಸಿಐಟಿಯುನ ಜಿಲ್ಲಾ ಮುಖಂಡರುಗಳಾಗಿರ್ತಕ್ಕಂಥ ರಮಣಿ ಮೂಡಬಿದ್ರಿ ಅವರೇ, ಪದ್ಮಾವತಿ ಶೆಟ್ಟಿ ಅವರೇ, ಜಯಂತಿ ಶೆಟ್ಟಿ ಅವರೇ, ವಸಂತಿ ಕುಪ್ಪಗದವರವರೇ, ಭಾರತಿ ಬೋಳಾರ್ರವರೇ, ಅದೇ ರೀತಿ ರಾಧಾ ಮೂಡಬಿದ್ರಿ ಅವರೇ, ಕಟ್ಟಡ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ನಾಯಕರಾಗಿರ್ತಕ್ಕಂಥ ಜಯಂತ್ ನಾಯ್ಕ ಅವರೇ, BM ಭಟ್ರವರೇ, ರವಿಚಂದ್ರ ಕೊಂಚಾಡಿ ಅವರೇ, ನೋಣೇಗೌಡ್ರವರೇ, ಇತರ ಮುಖಂಡರೇ, ಮಾತ್ರವಲ್ಲ ಇಂತಹ ಬಾರಿ ಅತ್ಯಲ್ಪ ಕಾಲಾವಧಿಯಲ್ಲಿ ನಡೆಸಿರ್ತಕ್ಕಂಥ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟು ಬಂದಿರತಕ್ಕಂತಹ SFI ಸಂಘಟನೆ ಮುಖಂಡರಾದಂತಹ ವಿನುಶರಮಣ್ರವರೇ, DYFI ನ ಮುಖಂಡರಾಗಿರ್ತಕ್ಕಂಥ ರಿಜ್ವಾನ್ ರವರೇ, ರೈತ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಸದಾಶಿವ ಕುಪ್ಪವದರವರೇ, ಈಗ ಅನೇಕ ಸಂಘಟನೆಗಳ ಮುಖಂಡರು ಕೂಡ, ಮಹಿಳಾ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಪ್ರಮೀಳಾ ದೇವಾಟಿಗರವರೇ, ಅಶುಂತ ಡಿಸೋಜ್ರವರೇ, ಅನೇಕರು ಇಂಥ ಬಾರಿ ದೊಡ್ಡ ಮಟ್ಟದಲ್ಲಿ ಮಳೆ ಬರ್ತಾ ಇದ್ರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂತಹ ಸಿಐಟಿಯು ಮತ್ತು ಕಟ್ಟಡ ಕಾರ್ಮಿಕರ ಸಂಘಟನೆಯ ಮುಖಂಡರುಗಳೇ, ಸಾರ್ವಜನಿಕ ಬಂಧುಗಳೇ, ಪ್ರಾಸ್ತಾವಿಕ ಮಾತಾಡಿರ್ತಕ್ಕಂಥ ಯೋಗೇಶ್ ಚಪ್ಪಿನಮಗರವರು ಅನೇಕ ವಿಚಾರಗಳ ಬೆಳಕನ್ನು ಚೆಲ್ಲಿದ್ದಾರೆ. ಯಾತಕ್ಕಾಗಿ ಹೋರಾಟ? ಮೊನ್ನೆ 3 ತಾರೀಕಿನಂದು ಮಂಗಳೂರಿನ ಹೃದಯ ಭಾಗದಲ್ಲಿ ಏನೊಂದು ಮಣ್ಣು ಕುಸಿತ ಆಗುತ್ತೆ. ನಮ್ಮ ವಾಸ್ಲೈನ್ ಮಂಗಳೂರು ನರ್ಸಿಂಗ್ ಹೋಮ್ ಪಕ್ಕದಲ್ಲಿ ಮಣ್ಣು ಕುಸಿತ ಆಗುತ್ತೆ. ಮಣ್ಣು ಕುಸಿತದಲ್ಲಿ ಒಬ್ಬ ಕಾರ್ಮಿಕ ಸಾವನ್ನಪ್ತಾನೆ, ಇನ್ನೊಬ್ಬ ಕಾರ್ಮಿಕ ಇವತ್ತು ಆಸ್ಪತ್ರೆಯಲ್ಲಿದ್ದಾನೆ. ಈ ಪ್ರಶ್ನೆಯನ್ನ ನಾವೆಲ್ಲರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕಂದ್ರೆ ಆ ಕಾರ್ಮಿಕರು ಸತ್ತವ ಕಾರ್ಮಿಕ, ಆಸ್ಪತ್ರೆಯಲ್ಲಿದ್ದ ಕಾರ್ಮಿಕ ಯಾರು ಮಾತ್ರ ಅಲ್ಲ, ಆ ನಂತರ ಏನೆಲ್ಲ ಆಯ್ತು. ಇವತ್ತು 8ನೇ ತಾರೀಕಿನಲ್ಲಿದ್ದೇವೆ. 5 ದಿವಸದಲ್ಲಿ ಆದಂತ ಬೆಳವಣಿಗೆಗಳು ಏನು ನೋಡಿ. ಇವತ್ತು ಮಂಗಳೂರು ಅಂದ್ರೆ ಬೆಂಗಳೂರು ಬಿಟ್ರೆ ಕನ್ಸ್ಟ್ರಕ್ಷನ್ ವರ್ಕ್, ಕಟ್ಟಡ ನಿರ್ಮಾಣ ಕಾರ್ಯ ದೊಡ್ಡ ಮಟ್ಟದಲ್ಲಿ ನಡೆಯತಕ್ಕಂಥ ನಗರ ಮಂಗಳೂರು. ಬಹುಮಹಡಿ ಕಟ್ಟಡಗಳು, ಕೋಟ್ಯಾಂತರ ವ್ಯಾಲ್ಯೂ ಇರ್ತಕ್ಕಂಥ ಕಟ್ಟಡಗಳು ಮಂಗಳೂರಿನಲ್ಲಿ ಆಗ್ತದೆ. ಅಂತ ಸಂದರ್ಭದಲ್ಲಿ ಮಣ್ಣು ಕುಸಿತ ಆದಾಗ ಮಣ್ಣಿನ ಅಡಿಗೆ ಬಿದ್ದಿರ್ತಕ್ಕಂಥ ಕಾರ್ಮಿಕರ ಮೃತದೇಹವನ್ನ ತೆಗೆಯಲಿಕ್ಕೆ 8 ಗಂಟೆ, ಅರ್ಥ ಮಾಡಿ ಏನು ಟೆಕ್ನಾಲಜಿ ಇಲ್ವ ಇಲ್ಲಿ. ಎಲ್ಲ DC, SP, ಕಮಿಷನರ್, ಕಾರ್ಮಿಕ ಅಧಿಕಾರಿ ಬಂದು ಗಂಟೆ ಕಟ್ಲೆ ಅಲ್ಲಿ ಸಮಯವನ್ನ ವ್ಯರ್ಥ ಮಾಡಿದ್ರಲ್ಲ. ಏನು ನೀವು ಕತ್ತೆ ಕಾಯ್ತಾ ಇದ್ದೀರಾ? ಏನ್ ಮಾಡಿದ್ರಿ? 8 ಗಂಟೆ ಅಲ್ಲಿದ್ದು ಮಣ್ಣಿನ ಅಡಿಯಲ್ಲಿ ಇರ್ತಕ್ಕಂಥ ಕಾರ್ಮಿಕರನ್ನ ಮೇಲೆತ್ತಲಿಕ್ಕೆ ನಿಮ್ಗೆ ಆಗಿಲ್ಲ. ನೋಡಿ ದುರಂತ ನೋಡಿ. ಮಂಗಳೂರಿನಲ್ಲಿ 8 ಗಂಟೆ ಬೇಕಾ? ಹಾಗಾದ್ರೆ ಸುಳ್ಯ, ಪುತ್ತೂರು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಘಟನೆ ಆದ್ರೆ ಎಷ್ಟು ದಿನ ಬೇಕು ಇವರಿಗೆ? ಇದು ಬಹಳ ಶೋಚನೀಯವಾದಂತಹ ಪರಿಸ್ಥಿತಿ. ಈ ರೀತಿ ಆಯ್ತು. 8 ಗಂಟೆಯ ಬಳಿಕ ಮೃತದೇಹವನ್ನು ತೆಗೆದ್ರು. ಒಬ್ಬ ಆಸ್ಪತ್ರೆಯಲ್ಲಿದ್ದಾನೆ. ಏನು ಮುಂದಕ್ಕೆ ಅವರ ಕತೆ ನೋಡಿ. ಅವರಿಗೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ 2 ಲಕ್ಷ, ಮತ್ತೊಂದು ಜಿಲ್ಲಾ ಏನು ಪ್ರಾಕೃತಿಕ ವಿಕೋಪದಿಂದ 2 ಲಕ್ಷ, 4 ಲಕ್ಷಕ್ಕೆ ಮುಗಿಯಿತು. ಅಷ್ಟಕ್ಕೆ ಮತ್ತೆ ಅದು ನಂತರ ಕೂಡ ಆ ಪರಿಸ್ಥಿತಿಯನ್ನು ನೋಡಬೇಕು. ಚಂದನ ಅಂತ ಕಾರ್ಮಿಕ, ಆ ಕಾರ್ಮಿಕರ ಹಿನ್ನೆಲೆ ನೋಡಬೇಕು. ಎಳೆಯ ಪ್ರಾಯದ ಕಾರ್ಮಿಕ, ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಇನ್ನು ಏನ್ ಮಾಡ್ಬೇಕು ಹೇಳಿ? ಇಂಥ ಪರಿಸ್ಥಿತಿ ಆ ಕಾರ್ಮಿಕ ಇದ್ರೆ ಇನ್ನೊಬ್ಬ ಕಾರ್ಮಿಕನು ಕೂಡ ಸಣ್ಣ ಪ್ರಾಯದವ. ಅವರು ಯಾರು? ಬಿಹಾರ ಮೂಲದವರು, ಅಂದ್ರೆ ವಲಸೆ ಕಾರ್ಮಿಕರು. ಇವತ್ತು ಹೊಟ್ಟೆಪಾಡಿಗಾಗಿ ದುಡಿಯಲಿಕ್ಕೆ ಬಂದಿರತಕ್ಕಂಥ ಕಾರ್ಮಿಕರನ್ನ ಪ್ರಜ್ಞಾವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ, ಏನೇನೆಲ್ಲ ತನ್ನನ್ನು ತಾನೇ ಹೊಗಳಿಸಿಕೊಳ್ಳುವ ಮಂಗಳೂರಿನ ಜನತೆ ಮಾಡುವ ಅನ್ಯಾಯ, ಈ ಬಿಲ್ಡರ್ ಮಾಡ್ತಕ್ಕಂಥ ಅನ್ಯಾಯವನ್ನು ನೋಡಿ. ನಿಜವಾಗಿ ಅಂತ ಕಾರ್ಮಿಕರು ಬಂದ್ರೆ ಇಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ದಾಖಲೆ ಇರ್ಬೇಕು ಅವ್ರದ್ದು. ಇದೇ ದಾಖಲೆ ಅವ್ರದ್ದು. ದಾಖಲೆ ಇಲ್ಲ. ನೀವು ಕಾರ್ಮಿಕ ಇಲಾಖೆ ಹೋಗಿ ಕೇಳಿ, ಯಾರು ವಲಸೆ ಕಾರ್ಮಿಕರು, ಯಾವ ಬಿಲ್ಡರ್ನ ಅಡಿಯಲ್ಲಿ ಎಷ್ಟೆಷ್ಟು ಕಾರ್ಮಿಕರು ದುಡಿತಿದ್ದಾರೆ ಅಂತ ಲೆಕ್ಕ ಕೇಳಿದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಲೆಕ್ಕ ಇಲ್ಲ. ಮತ್ತೆ ಹೇಗೆ ನೀವು ದುಡಿಸ್ತೀರಿ? ಕಾನೂನಿದೆ. ಯಾವ ಕಾರ್ಮಿಕ ಎಲ್ಲಿ ದುಡಿದ್ರು ಕೂಡ ಅಲ್ಲಿ ದಾಖಲೆ ಇರಬೇಕು. ದಾಖಲೆ ಇಲ್ಲ. ಇಂಥ ಅನೇಕ ಘಟನೆಗಳಾಗುತ್ತೆ. ಇದು ಒಂದಲ್ಲ. ಈ ವಲಸೆ ಕಾರ್ಮಿಕರು ಎಷ್ಟೊಂದು ಅನ್ಯಾಯಕ್ಕೊಳಗಾಗ್ತಾರೆ, ಎಷ್ಟೊಂದು ಸಾವನ್ನಪ್ತಾರೆ. ಅವರಿಗೆ
ಮುಂದಕ್ಕೆ ಏನು ಎಂಬ ಪ್ರಶ್ನೆ ಇದೆ. ನೋಡಿ, ಇವತ್ತು ಆಗ್ಲೇ ಪ್ರಾಸ್ತಾವಿಕವಾಗಿ ಯೋಗೇಶ್ವರ್ ಅವರು ಬಹಳ ಅರ್ಥಪೂರ್ಣ ಮಾತನ್ನ ಹೇಳಿದ್ರು. ಅಂದ್ರೆ ನಿಜವಾಗಿ ಕಟ್ಟಡ ನಿರ್ಮಾಣ ಕ್ಷೇತ್ರ ದುಡಿಯತಕ್ಕಂತ ಜನರಿಗೆ ಬದುಕನ್ನ ಕೊಡುತ್ತೆ. ಈ ಕ್ಷೇತ್ರ ಅಷ್ಟು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡುತ್ತೆ. ಆದ್ರೆ ಮಂಗಳೂರಿನಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು, ಇಲ್ಲಿ ವಲಸೆ ಕಾರ್ಮಿಕರನ್ನ ತಂದು ಗುಲಾಮರಾಗಿ ಶೋಷಣೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿನ ಬಿಲ್ಡರ್ಸ್ಗಳು, ಇಲ್ಲಿನ ಗುತ್ತಿಗೆದಾರರು. ಅವರಿಗೆ ಜುಜುಬಿ ಸಂಬಳವನ್ನು ಕೊಟ್ಟು ದುಡಿಸ್ತಾ ಇದ್ದಾರೆ. ಯಾವ ಸವಲತ್ತಿಲ್ಲ. ಏನು ನಾವು ಕೇಳ್ತಾ ಇದ್ದೀವಿ, ನಮ್ಮ ಹೋರಾಟದಿಂದ ಕಟ್ಟಡ ಕಾರ್ಮಿಕರಿಗೆ ಕಾನೂನು ಬಂದಿದೆ. ಎಷ್ಟು ವರ್ಷ ಆಯ್ತು? 18 ವರ್ಷ ಆಯ್ತು. 18 ವರ್ಷ. ಅಂತ ಕ್ಷೇತ್ರದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಇಲ್ಲಿ ನೋಂದಾವಣೆ ಮಾಡ್ಬೇಕಂತದ್ದು ಕಾರ್ಮಿಕರಿಗೆ ಗೊತ್ತಿರೋದಿಲ್ಲ. ಬಿಲ್ಡರ್ಗಳು ಮಾಡ್ಬೇಕು ತಾನೆ, ಗುತ್ತಿಗೆದಾರರು ಮಾಡ್ಬೇಕು ತಾನೆ, ಮಾಡ್ಲಿಲ್ಲ. ಮಾಧ್ಯಮದಲ್ಲಿ ಬಂದಿದೆ, ಈ ಇಬ್ಬರು ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾವಣೆ ಮಾಡಿಲ್ಲ, ಕಲ್ಯಾಣ ಮಂಡಳಿಯಲ್ಲಿ. ಅದರಿಂದಾಗಿ ಅವರಿಗೆ ಅದರ ಸವಲತ್ತು ಸಿಗ್ತಾ ಇಲ್ಲ. ಒಬ್ಬ ಕಾರ್ಮಿಕ ಸತ್ರೆ ಕಲ್ಯಾಣ ಮಂಡಳಿಯಿಂದ ಹಣ ಸಿಗ್ಬೇಕನ್ನಂತ ಇದೆ, ಅದು ಇಲ್ಲ. ಅದು ಈ ರೀತಿಯಾದಂತ ಒಂದು ಅನ್ಯಾಯವನ್ನ ಬಿಲ್ಡರ್ಗಳು, ಗುತ್ತಿಗೆದಾರರು ಇವತ್ತು ಹಾಡು ಹಗಲಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರು ಕೇಳಬೇಕಾಗಿರುವಂತದ್ದು? ಇವತ್ತು ಬಿಲ್ಡರ್ ಮಾಫಿಯಾ ಮಂಗಳೂರು ನಗರವನ್ನ ಆಳ್ತಾ ಇದೆ. ಮಂಗಳೂರು ನಗರವನ್ನ ಆಳ್ತಾ ಇದೆ. ಯಾರು ಕೇಳೋರಿಲ್ಲ. ಏನು ಪೊಲೀಸರು ಕೇಸ್ ಹಾಕಿದ್ರು ನೋಡಿ, ಬಿಲ್ಡರ್ ಮೇಲೆ ಕೇಸ್ ಹಾಕ್ಲಿಕ್ಕೆ ಧೈರ್ಯ ಇಲ್ಲ. ಯಾರ ಮೇಲೆ ಕೇಸ್ ಹಾಕಿದ್ದು? ಯಾರೋ ಒಬ್ಬ ಅಲ್ಲಿ ಸೂಪರ್ವೈಸರ್ ಮೇಲೆ, ಸೂಪರ್ವೈಸರ್ಗಳ ಮೇಲೆ ಕೇಸನ್ನು ಹಾಕಿದ್ದಾರೆ. ನೋಡಿ ಅವಸ್ಥೆ ನೋಡಿ. ಅಂದ್ರೆ ಇಷ್ಟು ದೊಡ್ಡ ಅನ್ಯಾಯ ಮಂಗಳೂರಿನಲ್ಲಿ ಆಗುವಾಗ ಯಾರವರ ಜುಟ್ಟನ್ನು ಹಿಡಿಬೇಕಾದದ್ದು? ಮಂಗಳೂರು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಈ ಮೂವರು ಏನ್ ಮಾಡ್ತಾ ಇದ್ದಾರೆ? ಈಗಲೇ ಹೇಳಿದ್ರಲ್ಲ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬರ್ಲಿಕ್ಕೆ ಎಷ್ಟೋ ಗಂಟೆ ಹೋಗಿದೆ, ಅವ್ರು ಬರಲೇ ಇಲ್ಲ. ಮಂಗಳೂರಿಗೆ ಒಬ್ಬ ಕಮಿಷನರ್ ಇದ್ದಾರೆ, ಅವರು ಇದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ. ಮಣ್ಣು ಕುಸಿತ ಆಗುವಾಗ ಅಥವಾ ಜಾಗಕ್ಕೆ ಪರ್ಮಿಷನ್ ಹೇಗೆ ಕೊಟ್ರು ನೀವು? ಮೊನ್ನೆ ಘಟನೆ ಆದ ನಂತರ ಎಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಈಗ 4-5 ದಿವಸದಿಂದ ಮಳೆ, ಕೆಲಸ ಮಾಡಬಾರ್ದು ಅಂತ ಜಿಲ್ಲಾಧಿಕಾರಿ ಆದೇಶ ಆಗಿದೆ. ಆದ್ರೆ ಮಂಗಳೂರಿನ ಎಲ್ಲ ಕಡೆ ಕೆಲಸ ಆಗ್ತಾ ಇದೆ. ನಾವು ಈ ಕಡೆ ಬರಬೇಕಾದ್ರೆ ಬೋಳಾರ ಜಂಕ್ಷನ್ ಅಲ್ಲಿ ದೊಡ್ಡ ಕಟ್ಟಡದ ಕೆಲಸ ಈಗಲೂ ಆಗ್ತಾ ಇದೆ. ಅಲ್ಲಿಯೂ ಕೂಡ ಮಣ್ಣು ಕುಸಿತ ಆಗುವ ಸಂಭವ ಇದೆ. ಆದ್ರೆ ಯಾರಿಗೆ ಆದೇಶ? ಜಿಲ್ಲಾಧಿಕಾರಿ ಆದೇಶ ಯಾರಿಗೆ? ಕಮಿಷನರ್ ಆದೇಶ ಯಾರಿಗೆ? ಅಂದ್ರೆ ಬಿಲ್ಡರ್ಗಳು ಇವರ ಮಾತನ್ನ ಕೇಳೋದಿಲ್ಲ. ಈ ರೀತಿಯಾದಂತ ಒಂದು ಅಪಾಯ ನಮ್ಮ ಮಂಗಳೂರಿನಲ್ಲಿದೆ. ಇಂಥ ಘಟನೆಗಳು ಇನ್ನು ಎಷ್ಟೋ ಆಗಿದೆ ಈ ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಎಲ್ಲಿ ಪರಿಹಾರ ಸಿಕ್ಕಿದೆ? ಆದ್ರಿಂದ ಇದೊಂದು ಸಾಮಾನ್ಯ ಹೋರಾಟ ಅಲ್ಲ ಬಂಧುಗಳೇ. ಇದರ ಹಿಂದೆ ಭಾರಿ ದೊಡ್ಡ ರೀತಿಯ ಷಡ್ಯಂತ್ರ ಇದೆ. ಕಾರ್ಮಿಕರ ಮೇಲೆ ದಾಳಿ ನಡೆಸ್ತಕ್ಕಂಥ, ಶೋಷಣೆ ಮಾಡತಕ್ಕಂಥ ಹುನ್ನಾರ ಇದೆ. ಆದ್ರಿಂದ ನಾವು ಸಿಐಟಿ ಆಗಿ, ಕಟ್ಟಡ ಕಾರ್ಮಿಕ ಸಂಘಟನೆ ಆಗಿ ನಾವು ಹೇಳೋದಿಷ್ಟೇ, ಕಾರ್ಮಿಕರಿಗೆ ರಕ್ಷಣೆ ಕೊಡಬೇಕು ಅಷ್ಟೇ.